ಬಂಧುಗಳೇ, ನಾನು ಇವತ್ತು ಧರ್ಮರಾಯ ಮುಖ್ಯ ರಸ್ತೆಯಲ್ಲಿದ್ದೀನಿ. ಧರ್ಮರಾಯ ದೇವಸ್ಥಾನ ಕರಗ ನಡೀತಾ ಇದೆ 2025. ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಕರಗ ಬಹಳ ಐತಿಹಾಸಿಕ ಹಿನ್ನೆಲೆ ಇದೆ. ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಪ್ರಕಾರ 800 ವರ್ಷಗಳಿಂದ ಇತಿಹಾಸ ಇದೆ ಅಂತ ಸೈನ್ಸ್ ಪ್ರಕಾರ ಹೇಳ್ತಾ ಇದೆ. ಬನ್ನಿ, ಇದು ಬಹಳ ವರ್ಷ ವಿಜೃಂಭಣೆಯಿಂದ ನಡೆಯುತ್ತೆ. ಇದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಒಂದು ಮಾಹಿತಿ ಕೊಡ್ತೀನಿ. ಕರಗ ಹಬ್ಬ. ಕರಗವು ಕರ್ನಾಟಕ ಮತ್ತು ಕರ್ನಾಟಕದ ಕೆಲವು ಭಾಗಗಳ ಜಾನಪದ ನೃತ್ಯವಾಗಿದ್ದು, ಈ ಭಾಗಗಳಲ್ಲಿ ದ್ರೌಪದಮ್ಮ ಎಂದು ಕರೆಯಲ್ಪಡುವ ದ್ರೌಪದಿಗೆ ಸಮರ್ಪಿತವಾದ ಆಚರಣೆಯಾಗಿ ಹುಟ್ಟಿಕೊಂಡಿದೆ. ಆಚರಣೆಯನ್ನು ಹುಣ್ಣಿಮೆಯ ದಿನದಂದು ನಡೆಸಲಾಗುತ್ತದೆ. ನೀರಿನಿಂದ ತುಂಬಿದ ಮತ್ತು ಹಲವಾರು ಅಡಿ ಎತ್ತರದ ಅಲಂಕಾರಗಳಿಂದ ಅಲಂಕರಿಸಲ್ಪಟ್ಟ ಧಾರ್ಮಿಕ ಮಡಿಕೆಯನ್ನು ಅರ್ಚಕರು ಒಯ್ಯುತ್ತಾರೆ. 9 ದಿನಗಳ ಕರಗವನ್ನು ಅನ್ವೇಷಿಸಿ ತಿಗಳರು ಎಂಬ ತಮಿಳು ಮಾತನಾಡುವ ತೋಟಗಾರರ ಸಮುದಾಯವು ಪ್ರಾರಂಭಿಸಿದ ಮತ್ತು ಉಳಿಸಿಕೊಂಡು ಸಂಪ್ರದಾಯ ಕರಗ ಉತ್ಸವವನ್ನು ಬೆಂಗಳೂರಿನ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ನಡೆಸಲಾಗುತ್ತದೆ. ಕರಗದ ಇತಿಹಾಸವನ್ನು ನೋಡಿದರೆ, ಮಹಾಭಾರತದ ಸಮಯದಲ್ಲಿ ಪಂಚ ಪಾಂಡವರ ಪತ್ನಿ ದ್ರೌಪದಿ ಕಿರು ಸೈನ್ಯವನ್ನು ರಚಿಸಲು ಮತ್ತು ರಾಕ್ಷಸ ತಿಮುರಾಸುರರನ್ನು ಸೋಲಿಸಲು ಹಲವಾರು ವೀರಕುಮಾರರನ್ನು ಅಂದರೆ ಕೆಚ್ಚದೆಯ ಪುತ್ರರನ್ನು ಸೃಷ್ಟಿಸಿದಳು. ಆಕೆಯ ಸಾವಿನ ಸಮಯದಲ್ಲಿ ಈ ವೀರಕುಮಾರರು ದ್ರೌಪದಿಗೆ ಅವರನ್ನು ಬಿಟ್ಟು ಹೋಗದಂತೆ ಬೇಡಿಕೊಂಡರು. ದ್ರೌಪದಿ ಬದಲಿಗೆ ಪ್ರತಿ ವರ್ಷ ಚೈತ್ರ ಮಾಸ ತಿಂಗಳು ಹುಣ್ಣಿಮೆಯ ದಿನದಂದು ಹಿಂದಿರುಗುವ ಭರವಸೆ ನೀಡಿದಳು. ಆದಿಶಕ್ತಿ ರೂಪದಲ್ಲಿ ದ್ರೌಪದಿ ಮರಳಿದ್ದನ್ನು ಗುರುತಿಸಲು ಪ್ರತಿ ವರ್ಷ ಕರಗ ಹಬ್ಬವನ್ನು ಆಚರಿಸಲಾಗುತ್ತದೆ. ಕರಗ ಮೆರವಣಿಗೆ ಆಚರಣೆಯ ಅಂಗವಾಗಿ ಭಕ್ತರು ತಲೆಯ ಮೇಲೆ ಮಣ್ಣಿನ ಮಡಿಕೆಗಳನ್ನು ಹೊತ್ತುಕೊಂಡು ದೊಡ್ಡ ಮೆರವಣಿಗೆಯನ್ನು ನಡೆಸುತ್ತಾರೆ. ಕರಗವು ಮಣ್ಣಿನ ಮಡಿಕೆಯಾಗಿದ್ದು, ಅದರ ಮೇಲೆ ಎತ್ತರದ ಹೂವಿನ ಪಿರಮಿಡ್ ಇದೆ. ಅದು ವಾಹಕದ ತಲೆಯ ಮೇಲೆ ಸಮತೋಲಿತವಾಗಿದೆ. ಮಡಕೆಯ ವಿಷಯಗಳು ಶತಮಾನಗಳವರೆಗೆ ರಹಸ್ಯವಾಗಿ ಉಳಿದಿವೆ. ಬರಿಯ ಎದೆಯ ಧೋತಿ ಧರಿಸಿದ, ಪೇಟ ಧರಿಸಿದ ನೂರಾರು ಕತ್ತಿಗಳನ್ನು ಹೊತ್ತ ವೀರಕುಮಾರರು ವಾಹಕದ ಆಗಮನವನ್ನು ಘೋಷಿಸುತ್ತಾರೆ. ಕರಗ ಹೊತ್ತ ವೀರಕುಮಾರನ ಈ ಉನ್ಮಾದದ ಮೆರವಣಿಗೆಯು ಅವನು ಎಡವಿ ಬೀಳಲು ಬಿಟ್ಟರೆ ಅವನನ್ನು ಗಲ್ಲಿಗೇರಿಸಬಹುದು ಎಂಬುದು ಸಂಪ್ರದಾಯವಾಗಿದೆ. ನಗರದ ಮಧ್ಯಭಾಗದಲ್ಲಿ ನಡೆಯುವ ಈ ಹಬ್ಬವನ್ನು ಬೆಂಗಳೂರು ಕರಗ ಎಂದು ಕರೆಯಲಾಗುತ್ತದೆ. ಬೆಂಗಳೂರಿನ ಧರ್ಮರಾಯ ದೇವಸ್ಥಾನದ ಕರಗ ವಾಹಕವನ್ನು ದೇವಸ್ಥಾನದ ಸದಸ್ಯರು ಅವರ ಮನೆಯಿಂದ ತೆಗೆದುಕೊಂಡು ಹೋಗುತ್ತಾರೆ. ವಾಹಕದ ಹೆಂಡತಿ ವಿಧವೆಯ ಪಾತ್ರವನ್ನು ತೆಗೆದುಕೊಳ್ಳುತ್ತಾಳೆ. ಅವಳ ಮಂಗಳಸೂತ್ರ ಮದುವೆಯ ಸಂಕೇತದ ಹಾರ ಆಗಿರುತ್ತದೆ ಮತ್ತು ಬಳೆಗಳನ್ನು ಅವಳ ಪತಿ ಧರಿಸುತ್ತಾರೆ ಮತ್ತು ಅವರ ಉತ್ಸವದ ಮುಕ್ತಾಯದವರೆಗೆ ಅವನನ್ನು ಅಥವಾ ಕರಗವನ್ನು ನೋಡಬಾರದು. ದ್ರೌಪದಿಯನ್ನು ತಮ್ಮ ಪ್ರಧಾನ ದೇವತೆಯಾಗಿ ಹಿಡಿದಿರುವ ತಿಗಳರು ಕರಗ ಉತ್ಸವದ ಸಮಯದಲ್ಲಿ ದ್ರೌಪದಿ ಶಕ್ತಿ ತುಂಬುತ್ತದೆ ಮತ್ತು ಹೆಣ್ಣಿನ ಪಾತ್ರವನ್ನು ಧರಿಸುವುದು ದ್ರೌಪದಿಯ ಸಂಕೇತವಾಗಿದೆ ಎಂದು ನಂಬುತ್ತಾರೆ. ಕರಗವು ವಾಹಕದ ತಲೆಯ ಮೇಲೆ ಪರಿಣಿತವಾಗಿ ಸಮತೋಲನವಾಗಿ ಇರುತ್ತದೆ. ವಾಹಕವು ವೀರಕುಮಾರರ ಜೊತೆಯಲ್ಲಿ ನೃತ್ಯ ಮಾಡುವಾಗಲೂ ಪ್ರಾಯೋಗಿಕವಾಗಿ ಭ್ರಮೆಯಲ್ಲಿರುತ್ತದೆ. ವೀರಕುಮಾರರು ದಿಗ್ ಡಿ ಎಂದು ತಮ್ಮ ಬರಿಯ ಎದೆಯ ಮೇಲೆ ಕತ್ತಿಗಳನ್ನು ಹೊಡೆದರು ಮತ್ತು ಹೊಡೆದುಕೊಳ್ಳುತ್ತಾರೆ. ಬಂಧುಗಳೇ, ಕರಗ ಹಬ್ಬವನ್ನು ಸಾಂಪ್ರದಾಯಿಕವಾಗಿ ಪ್ರತಿ ವರ್ಷ ಹುಣ್ಣಿಮೆಯದಂದು ನಡೆಸುವ ಈ ವೈನಿ ಕುಲದ ಮೂಲವನ್ನು ನಾನು ನಿಮ್ಗೆ ತಿಳಿಸ್ತೀನಿ. ಇವರು ಮೂಲತಃ ತಮಿಳುನಾಡಿನವರು. 15ನೆಯ ಶತಮಾನದಲ್ಲಿಯೇ ಮೈಸೂರು ಸಂಸ್ಥಾನಕ್ಕೆ ಬಂದು ನೆಲೆಸಿದರೆಂದು ತಿಳಿದು ಬರುತ್ತದೆ. ಹೈದರಾಲಿಯು ದಕ್ಷಿಣ ಭಾರತದ ಮೇಲೆ ದಂಡಯಾತ್ರೆ ಮಾಡಿದಾಗ ವೀರಾವೇಶದಿಂದ ಹೈದರಾಲಿಯ ವಿರುದ್ಧ ಹೋರಾಡುತ್ತಾರೆ. ಆಗ ಹೋರಾಡಿದಾಗ ಈ ವೈನಿಕುಲ ಕ್ಷತ್ರಿಯರಲ್ಲಿ ಧೈರ್ಯ ಹಾಗೂ ಇವರ ಕುಲ ಪ್ರವೃತ್ತಿ ತೋಟಗಾರಿಕೆಯಾಗಿರುತ್ತದೆ. ಅದನ್ನು ಮೆಚ್ಚಿಕೊಂಡು ಹೈದರಾಲಿ ಏನ್ ಮಾಡ್ತಾರೆ, ತಾನು ಮೈಸೂರಿಗೆ ಹಿಂತಿರುಗುವಾಗ ಈ ಮನೆತನದ ಕೆಲವರನ್ನು ತನ್ನೊಡನೆ ಕರೆತಂದು ಶ್ರೀರಂಗಪಟ್ಟಣದ ಗಾಂಜಾಂನಲ್ಲೂ ಬೆಂಗಳೂರಿನಲ್ಲೂ ಬದುಕಲು ಆಶ್ರಯ ನೀಡಿದರೆಂದು ತಿಳಿದು ಬರುತ್ತದೆ. ಇತಿಹಾಸ ಹೇಳುತ್ತದೆ. ಅನಂತರ ಈ ಜನಾಂಗ ಬೆಂಗಳೂರಿನ ಮತ್ತು ಕರ್ನಾಟಕದಾದ್ಯಂತ ವಿಸ್ತರಿಸಿದ್ದಾರೆ ಮತ್ತು ಎಲ್ಲಾ ಕಡೆ ಇದ್ದಾರೆಂದು ತಿಳಿದು ಬರುತ್ತದೆ. ಇವರು ಪ್ರಾರಂಭದಿಂದಲೂ ಪಾಂಡವರ ಆರಾಧಕರು. ಇವರ ಮೂಲ ಪುರುಷ ಬೆಂಕಿಯಲ್ಲಿ ಜನಿಸಿದನೆಂಬ ಪ್ರತೀತಿ ಇದೆ. ಆದ್ದರಿಂದಲೇ ಅಗ್ನಿ ಸಂಭವೆಯೂ ಪಾಂಡವರ ಪತ್ನಿಯೂ ಆದ ದ್ರೌಪದಿಯ ಹೆಸರಿನಲ್ಲಿ ಕರಗದ ಆಚರಣೆಯನ್ನು ಇವರು ನಡೆಸುತ್ತಾ ಬಂದಿದ್ದಾರೆ. ಕರಗದ ಧಾರ್ಮಿಕ ವಿಧಿಗಳು ಎಂದರೆ, ಕರಗದ ಹಿಂದಿನ ದಿನದಿಂದಲೇ ಧರ್ಮರಾಯ ಸ್ವಾಮಿ ದೇವಾಲಯದಲ್ಲಿ ಅತ್ಯಂತ ವಿಧಿವತ್ತಾದ ಧಾರ್ಮಿಕ ಕಾರ್ಯಕ್ರಮಗಳು ನಡೆದ ನಂತರ ನಡುರಾತ್ರಿಯ ವೇಳೆಗೆ ಕಳಸದ ಆಕೃತಿಯ ಮಲ್ಲಿಗೆ ಹೂವಿನ ಕರಗವನ್ನು ಮುಖ ಮುಚ್ಚುವಂತೆ ತಲೆಯ ಮೇಲೆ ಹೊತ್ತ ಪೂಜಾರಿ ನರ್ತಿಸುತ್ತಾ ಗುಡಿಯಿಂದ ಹೊರಗಡೆ ಬರುತ್ತಾರೆ. ಧಾರ್ಮಿಕವಾಗಿ ಇವರು ಸಾಕ್ಷಾತ್ ಆದಿಶಕ್ತಿ ರೂಪ ಎಂದು ತಿಳಿದುಕೊಂಡಿರುತ್ತಾರೆ. ಅದೇ ರೀತಿಯಾಗಿ ಖಡ್ಗವನ್ನು ಹಿಡಿದ ವೀರಕುಮಾರರು ಗೋವಿಂದ 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 ಎನ್ನುತ್ತಾ ಡಿ 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 ಟಿಕ್ ಡಿ ಎಂದು ಕೂಗಿ ಅಲಗು ಸೇವೆಯನ್ನು ಮಾಡುತ್ತಾ ಕರಗದ ಪೂಜಾರಿಯನ್ನು ಅನುಸರಿಸುತ್ತಾರೆ.
ಆದಿಶಕ್ತಿ ದುಷ್ಟಶಕ್ತಿಯನ್ನು ಸಂಹರಿಸಿದ ಸಂಕೇತವಾಗಿ ಕರಗ ಆಚರಣೆ ಪ್ರತಿ ವರ್ಷವೂ ನಡೆಯುತ್ತಾ ಬಂದಿದೆ. ಬಂಧುಗಳೇ, ಇನ್ನು ಹೆಚ್ಚಿನ ವಿಷಯವನ್ನು ಕಮಿಟಿಯ ಸದಸ್ಯರಿಂದ ತಿಳಿದುಕೊಳ್ಳೋಣ. ನನ್ನ ಹೆಸರು ದೇವಕುಮಾರ್ ಅಂತ ಹೇಳಿ, ಗಣಾಚಾರಿ ವಂಶದವರು. ಸರ್, ಇಲ್ಲಿ ವಿಶ್ವವಿಖ್ಯಾತ ಬೆಂಗಳೂರು ಕರಗ ಏನಂತ ಹೇಳ್ತೀವಿ, ಇದು ಮೈಸೂರು ದಸರಾ ಮತ್ತೆ ಬೆಂಗಳೂರು ಕರಗ ಅನ್ನೋದು ಐತಿಹಾಸಿಕ ಹಿನ್ನೆಲೆ ಇದೆ ಇದಕ್ಕೆ. ಈ ಬೆಂಗಳೂರು ಕರಗ ಏನ್ ಮಾಡ್ತೀವಿ, ಇದು ವನಿಕುಲ ಕ್ಷತ್ರಿಯ, ನಾವುಗಳು ಕ್ಷತ್ರಿಯ ವಂಶಕ್ಕೆ ಸೇರಿದವರು. ಮತ್ತೆ ಇದು ಕರಗ ಅನ್ನೋದು ಏನು ಅಂತ ಹೇಳಿದ್ರೆ, ತುಂಬಾ ಕರಗ ಅಂದ್ರೆ ಇದು ಆಧ್ಯಾತ್ಮಿಕವಾಗಿ ನಮ್ಮ ಭಗವದ್ಗೀತೆಯಲ್ಲಿ ಬರುವಂತಹ ಕೊನೆಯ ಅಧ್ಯಾಯದಲ್ಲಿ ಎಲ್ಲರೂ ತೀರಿ ಹೋದ ಯುದ್ಧದ ಸತ್ತೋದ್ಮೇಲೆ ಇಲ್ಲಿ ಉಳ್ಕೊಳ್ಳುವಂಥದ್ದು ಪಂಚಪಾಂಡವರು, ಕೃಷ್ಣ ಪರಮಾತ್ಮ ಮತ್ತೆ ದ್ರೌಪದಿ ದೇವಿ, ಒಂದು ನಾಯಿ. ಇದೆಲ್ಲ ಸ್ವರ್ಗಾರೋಹಣ ಆಗುವಂತ ಸಮಯದಲ್ಲಿ ಎಲ್ಲರೂ ಒಟ್ಟೋಗಿರ್ತಾರೆ. ಇಲ್ಲಿ ಕೊನೆಯದಾಗಿ ಹೋಗ್ತಾ ಇರುವಂತ ದ್ರೌಪದಿ ದೇವಿಯನ್ನ ಒಬ್ಬ ತಿಮಿರಾಸುರ ಅನ್ನುವಂತ ರಾಕ್ಷಸ ಶಿವಭಕ್ತ, ಅವನಿಗೆ ಒಂದು ವರ ಇರುತ್ತೆ, ಇವರಿಂದ ಯಾರಿಂದ ಸಾವಿಲ್ಲ ಅಂತ ಹೇಳಿ. ಸೊ ಹಾಗಾಗಿ ಈ ತಾಯಿ ಹೋಗುವಾಗ ನನ್ನ ಮದುವೆ ಆಗುವಂತ ಹೇಳಿ ಮೋಹಿಸಿ ಹಿಡಿದಾಗ ಆ ತಾಯಿ ಕೃಷ್ಣನ ಮೊರೆ ಹೋಗ್ತಾಳೆ. ಆಗ ಆ ಕೃಷ್ಣ ಪರಮಾತ್ಮನ ಒಂದು ವಾಣಿ ಏನ್ ಹೇಳುತ್ತೆ, ನೀನೇ ಆದಿಶಕ್ತಿ, ನೀನೇ ದ್ರೌಪದಿ, ನೀನೇ ಕಾಳಿಕಾ ಮಾತಾ, ಇದು ನಿಮಿತ್ತ ಮಾತ್ರ, ಕಲಿಯುಗ ಶುರುವಾಗುವಂತ ಸಮಯ ಇದು, ನೀನೇ ಇದನ್ನ ಕಾಪಾಡ್ಕೋಬೇಕು ಅಂತ ಹೇಳಿದಾಗ ತಾಯಿ ಆದಿಶಕ್ತಿಯಾಗಿ ಕಾಳಿಕಾ ಮಾತೆಯಾಗಿ ಪರಿವರ್ತನೆ ಕೊಡ್ತಾಳೆ. ಆಗ ತಾಯಿಯ ಹಣೆ ಇದ್ದ ಗಣಾಚಾರಿಗಳು, ನಾಲಿಗೆಯಿಂದ ಗಂಟೆ ಪೂಜಾರಿಗಳು, ತನ್ನ ಭುಜಗಳಿದ್ದ ದಡ್ಡಪ್ಪ ಮನೆಯವರು, ಈ ವೀರಕುಮಾರರು, ಹೀಗೆ ಸೈಂಟಿಫಿಕ್ ಆಗಿ ಮಂಗಲಿನ ಮಾನವ ಇರ್ಬೋದು, ಆದ್ರೆ ಈ ಪ್ರಪಂಚ ಕಲಿಯುಗ ಸ್ಟಾರ್ಟ್ ಆಗಿದೆ ಹೇಗೆ, ಈ ಜನ ಉಳ್ಕೊಳ್ಳೋ ಹೇಗ್ ಬಂದು ಅನ್ನೋದಕ್ಕೆ ಈ ತಾಯಿ ದ್ರೌಪದಿ ಒಂದು ಕಾರಣ ಆಗ್ತದೆ. ಈ ವೀರಕುಮಾರರು ಆ ತಿಮಿರಾಸುರನನ್ನು ಸಾಯಿಸುವಾಗ ಈ ತಾಯಿ ಅದೃಷ್ಟಳಾಗ್ತಾಳೆ. ಆಗ ಈ ತಿಮಿರಾಸುರನನ್ನು ಸಾಯಿಸಿದ್ಮೇಲೆ ಅವರು ಏನು ಗೊತ್ತಿಲ್ಲ ಅವ್ರಿಗೆ ನಾವೇನು ಬಂದಿದೀವಿ ಅಂತ ಹೇಳಿ. ಹಾಗಾಗಿ ಮತ್ತೆ ತಾಯಿಯ ಮೊರೆ ಹೋಗ್ತಾರೆ. ತಾಯಿ ಬರ್ದಿರೋವಾಗ ನೀವೇನು ಇವಾಗ ನಮ್ಮನ್ನ ನೋಡ್ತೀವಿ, ತನ್ನ ಆಯುಧಗಳಿಂದನೇ ಅವರೇ ಆಹುತಿ ಕೊಟ್ಕೊಂತಾರೆ. ಡಿ ಅಂತ ಏನು ಇಲ್ಲಿ ನಾವು ಹಲವು ಸೇವೆ ಮಾಡ್ತೀವಿ, ಹಾಗೆ ಆ ತಾಯಿಗೆ ಅವರು ತನ್ನ ಆತ್ಮಗಳನ್ನ ಆಹುತಿ ಕೊಟ್ಕೊಂಡಾಗ ತಾಯಿ ಮತ್ತೆ ಬರ್ತಾಳೆ. ಬಂದು ಇದು ಕಲಿಯುಗ ಶುರು ಆಗೋದಕ್ಕೆ ಒಂದು ಇದು ಅಷ್ಟೇ. ಹಾಗಾಗಿ ನೀವು ಕ್ಷತ್ರಿಯಕ್ಕೆ ಸೇರಿದವರು, ಗೋರಕ್ಷಣೆ, ಭೂರಕ್ಷಣೆ ಮತ್ತು ಶ್ರೀರಕ್ಷಣೆಗೋಸ್ಕರ ನೀವು ಹುಟ್ಟಿದ್ದೀರಾ, ಅದನ್ನ ಕಾಪಾಡ್ಕೊಂಡು ಹೋಗಿ ಅಂತ ಕೇಳಿದಾಗ ಎಲ್ಲ ತಾಯಿ ಬಿಟ್ಟು ಇರಲ್ಲ ಅಂತ ಹೇಳಿದಾಗ, ಚೈತ್ರ ಪೌರ್ಣಮಿಯ 3 ದಿವಸಗಳು ನಾನು ಈ ನೆಲೆಗೆ ಬರ್ತೀನಿ, ನಿಮ್ಮನ್ನ ಕಾಪಾಡ್ತೀನಿ, ನೀವು ನನ್ನ ಆರಾಧಿಸಿ ಅಂತ ಹೇಳಿದಾಗ ಆ ತಾಯಿ ಬರುವ ಸಂತಸವೇ ನಾವು ಈ 3 ದಿನಗಳು ಮಾಡುವಂತ ಆಚರಣೆ. ಹಾಗಾಗಿ ಕರಗ ಅನ್ನೋದು ದ್ರೌಪದಿ ದೇವಿಯ ಆರಾಧಕರು ನಾವು. ಮತ್ತೆ ಇದು 11 ದಿನಗಳ ಒಂದು ಪೂಜೆಗಳಿರುತ್ತೆ. ಈ 11 ದಿನಗಳಲ್ಲಿ ಮೊದಲನೇ ದಿನ ಧ್ವಜಾರೋಹಣ ಆಗುತ್ತೆ, ಎಲ್ಲರೂ ಕಂಕಣಧಾರಿಗಳಾಗ್ತೀವಿ. 8 ದಿಕ್ಕುಗಳಲ್ಲಿ ಮತ್ತೆ ಈ ಹೃದಯ ಭಾಗವಾದ ಈ ದೇವಸ್ಥಾನವನ್ನ ಕೆಂಪೇಗೌಡರು ಮೂಲವಾಗಿ ಇಟ್ಕೊಂಡು 8 ದಿಕ್ಕುಗಳನ್ನ ಇಲ್ಲಿ ಸ್ಥಾಪನೆ ಮಾಡಿದ್ದು. ಬೆಂಗಳೂರು ಕಟ್ಟೋದಿಕ್ಕೆ ಇದು ಒಂದು ಹೃದಯ ಭಾಗ. ಹಾಗಾಗಿ ಈ ದೇವಸ್ಥಾನದಲ್ಲಿ 8 ದಿಕ್ಕುಗಳಿಗೂ ನಾವು ಹೋಗಿ ಪೂಜೆಗಳು ಮಾಡ್ಕೊಂಡು ಬರ್ತೀವಿ. ಹಾಗಾಗಿ ಇವತ್ತು 4 ದಿನದ ಮೊದಲನೇ ದಿನವಾದ ಆರತಿ ದೀಪಗಳಿರುತ್ತೆ ತಾಯಿಗೆ. ಹೆಂಗಸರು ತುಂಬಾ ವಿಜೃಂಭಣೆಯಿಂದ ಆರತಿ ದೀಪಗಳನ್ನ ಮಾಡಿ ತಾಯಿಗೆ ಒಂದು 2-2.5 ಸಾವಿರ ಜನ ಅಷ್ಟು ದೀಪಗಳು ಹೋಗುತ್ತೆ. ನಾಳೆ ಮೊದಲನೇ ದಿನವಾದಂತ ತಾಯಿ ಬರುವಂತ ಸಂದರ್ಭದಲ್ಲಿ ಸಂಪಂಗಿ ಕೆರೆಯಿಂದ ತಾಯಿ ಮಗುವಾಗಿ ಬರ್ತಾಳೆ. ಅದನ್ನ ನಾವು ಹಸಿ ಕರಗ ಅಂತ ಹೇಳ್ತೀವಿ. ಅದನ್ನ ಎತ್ಕೊಂಡು ನಾವು ಗರ್ಭಗುಡಿ ಸೇರಿಸ್ತೀವಿ. 2ನೇ ದಿನ ಆ ತಾಯಿಗೆ ಪೊಂಗಲ್ ಸೇವೆ ಅಂತ ನೈವೇದ್ಯ ಇಟ್ಟು ನಾವು ನಾವೆಲ್ಲ ಇದ್ ಮಾಡ್ತೀವಿ. ಆಮೇಲೆ 3ನೇ ದಿನ ಆ ತಾಯಿಯನ್ನ ತಾಯಿ ಗರ್ಭಗುಡಿಯಿಂದ ಬಂದು ಪ್ರತಿಯೊಂದು ನಾವು ಇಲ್ಲಿ ಒಂದು ಇದು ಉಲ್ಲೇಖ ಇದ್ ಮಾಡಿದ ಹಾಗೆ ಒಂದು 15-16 ಕಿಲೋಮೀಟರ್ ಇದೆ. ಒಂದು ಸಂಧಿಗೂ ಹೋಗಿ ಮಸ್ತಾನ್ ಸಾಬ್ ದರ್ಗಾಗ ಹೋಗುತ್ತೆ. ಅಲ್ಲಿ ಅವರು ನಮ್ಮ ದೇವರಿಗೆ ಪೂಜೆ ಮಾಡ್ತಾರೆ. ಅವರು ಈದ್ ಮಿಲಾದ್ ದಿವಸ ದೇವ್ರನ್ನ ತಗೊಂಡು ನಮ್ಮ ದೇವಸ್ಥಾನಕ್ಕೆ ಬರ್ತಾರೆ. ನಾವು ಅವ್ರ ದೇವ್ರಿಗೆ ಪೂಜೆ ಮಾಡ್ತೀವಿ. ಹಾಗಾಗಿ ಹಿಂದೂ ಮುಸ್ಲಿಮರ ಭಾವೈಕ್ಯತೆ ಮತ್ತು ಬಾಂಧವ್ಯ. ಹಾಗೆ ಈಗ ಇಲ್ಲಿ ಎಲ್ಲರೂ ಇಲ್ಲಿ ಅಕ್ಕಪಕ್ಕ ಇರುವಂತ ದೇವಾಂಗದವರು, ಗಾಣಿಗರು, ಶೆಟ್ರು ಪ್ರತಿಯೊಬ್ಬರು ಬಂದು ಸೇರ್ತಾರೆ. ಮುಸ್ಲಿಮರು ಸೇರ್ತಾರೆ. ನಾವು ಹೇಗಿರ್ತೀವೋ ಅವರು ಅದೇ ರೀತಿಯಾಗಿ ಇಲ್ಲಿ ಪೂಜೆಯನ್ನು ಸಲ್ಲಿಸ್ತಾರೆ. ಮತ್ತೆ ದೇವ್ರ ಎಲ್ಲಾ ಕಡೆ ಹೋಗಿ ನಮ್ಮ ಪೇಟೆಗೆ ಬಂದು ಪ್ರತಿಯೊಂದು ಮನೆಗೂ ಹೋಗಿ ನಾಟ್ಯ ಆಡಿ ಪೂಜೆಗಳನ್ನ ಕೊಟ್ಟು ಬಂದು ಗರ್ಭಗುಡಿಯನ್ನು ಸೇರುವಂತದ್ದು
ಇಲ್ಲಿಯ ಒಂದು ಇತಿಹಾಸ ಮತ್ತೆ ಪೂಜೆಯ ಭಾವೈಕ್ಯತೆ ಇದೆ. ಇದು 11 ದಿನಗಳ ಅದಾಗಿ ಪೋತರಾಜರ ಸೇವೆ ಅಂತ ನೆಕ್ಸ್ಟ್ ಡೇ ಇರುತ್ತೆ. ಅದಾಗಿ ತಾಯಿ ಬಂದು ಹೋದಂತ ಸಂದರ್ಭದಲ್ಲಿ ನಾವಿಲ್ಲಿ ವಸಂತೋತ್ಸವ ಅಂತ ಆಡ್ತೀವಿ, ಅಷ್ಟನೀರು ಅಂತ ಹೇಳಿ. ಅದು ಮುಗಿದ ನಂತರ ನಾವೇನು ಬಾವುಟ ಇದೆ ಅದನ್ನ ಇಳಿಸಿ ಕಂಕಣವನ್ನು ಬಿಚ್ಚಿ ಯಥಾ ಪ್ರಕಾರ ನಮ್ಮ ದೇವಸ್ಥಾನಗಳು ನಮ್ಮ ಕೈ ಕಾರ್ಯಗಳನ್ನು ನಾವು ನೋಡ್ಕೊಂತೀವಿ. ಸರ್ ಇದು 12ನೇ ತಾರೀಕು ಇದಾಗುತ್ತಲ್ಲ ಸರ್, ರಾತ್ರಿ ಎಷ್ಟು ಗಂಟೆವರೆಗೂ ನಡೀತೆ ಸರ್ ಪೂಜೆ? ಇದು ರಾತ್ರಿ ಅಂದ್ರೆ ನಮಗೆ 24 ಅವರ್ ಪೂಜೆ ಇರುತ್ತೆ. ಇಲ್ಲಿ ಸ್ಟಾರ್ಟ್ ಆಗೋದು ಬೆಳಗ್ಗೆ ಸ್ಟಾರ್ಟ್ ಆಯ್ತು ಅಂದ್ರೆ ಕಮನ್ ಪಾರ್ಕ್ ಹೋಗಿ ಪೂಜೆ ಮುಗಿಸ್ಕೊಂಡು ಕರ್ಪೂರ ಸೇವೆ ಅಂತ ಇರುತ್ತೆ. ತುಂಬಾ ಶ್ರೇಷ್ಠವಾದದ್ದು. ಈಗ ಕಮ್ಮಿ, ಯಾಕಂದ್ರೆ ಜಾಗಗಳು ಇದಾಗ್ತಾ ಇಲ್ಲ. 600-700 ಕೆಜಿ ಕರ್ಪೂರ ಅಂಟಿಸ್ತಾರೆ. ಅದ್ ಮುಗಿದು ತಾಯಿಗೆ ಹೋಮ ಮಾಡಿ ಬಳೆ ತೊಡಿಸಿ ಅದು ಶಾಸ್ತ್ರ ಇದೆ. ಅದೆಲ್ಲ ಆದ್ಮೇಲೆ ರಾತ್ರಿ ಪೂಜೆ ಇದೆ. ಮತ್ತೆ ಯಥಾ ಪ್ರಕಾರ ರಾತ್ರಿ ಶುರು ಆಯ್ತು ಅಂತ ಹೇಳಿದ್ರೆ ಕಮನ್ ಪಾರ್ಕ್ ಹೋಗಿ ಗಂಗೆ ಪೂಜೆ ಮಾಡಿ ನಾವು ಮತ್ತೆ ಬಂದು ಸೇರಿ ಅಮ್ಮ ಆಚೆ ಬರೋದಕ್ಕೆ 1:30-2 ಗಂಟೆ ಆಗುತ್ತೆ. ಸೊ ಅದು ಬಂದ್ರೆ ಬೆಳಗ್ಗೆ 7:30-8 ಗಂಟೆ 9 ಗಂಟೆ ಆ ತಾಯಿ ಯಾವಾಗ ಒಳ ಹೋಗ್ತಾಳೋ ಗೊತ್ತಿಲ್ಲ, ಅಲ್ಲಿ ಅಮ್ಮನಿಗೇನೆ ವಹಿಸ್ತೇವೆ. ಆಮೇಲೆ ಅದು ನೀರು ಇರುತ್ತಲ್ಲ ಸರ್, ಎಲ್ಲ ಮುಗಿದ್ಮೇಲೆ ನೀರು ಉಗ್ಗೋದು ಅರ್ಚದೆಲ್ಲ ಇರುತ್ತಲ್ಲ, ಅದು ಹೆಣ್ಣು ಮಕ್ಳಿಗೆ ಸಂತಾನ ಅದು ತುಂಬಾ ಶ್ರೇಷ್ಠ ಇಲ್ಲ ಅದ್ರ ಬಗ್ಗೆ. ಯಾಕಂದ್ರೆ ಅದು ನಾವು ಏನ್ ಆಡ್ತೀವಿ, ಆ ತಾಯಿಗೆ ಅರ್ಶನ ನೀರು ಅಂದ್ರೆ ಇಷ್ಟ. ಆ ಅರ್ಶನ ನೀರು ಆಡುವಾಗ ಯಾರಿಗ ಮದುವೆ ಆಗಿಲ್ಲ ಆ ಹೆಣ್ಮಕ್ಳು, ಯಾರಿಗ್ ದೋಷ ಇದೆ ಅವ್ರು ಬಂದು ಸೇರ್ಕೊಂಡು ಆ ನೀರನ್ನ ತಾನಾಗೆ ಬೀಳ್ಬೇಕು, ನಾವೆರ್ಚೋದಲ್ಲ, ಅದೇ ಬೀಳುತ್ತೆ. ಅದು ಆ ಅಮ್ಮನ ಆಶೀರ್ವಾದ. ಮದುವೆ ಆಗಿರೋರಿಗೆ ಮದುವೆ, ಮಕ್ಕಳಾಗೋರಿಗೆ ಆಗದಿರೋರಿಗೆ ಮಕ್ಕಳು, ಅವ್ರು ಏನೇ ಕಷ್ಟಗಳಿದ್ದು ಈ 5 ಮೆಟ್ಲು ಏನಿದೆ ಇದು ಚೋಳರ ಪಲ್ಲವರ ಕಾಲದ್ದು. 2,500 ವರ್ಷದ ಇತಿಹಾಸ ಇದೆ. ಅದು ನಮ್ಮ ಹತ್ರ ಲಿಖಿತ ಇರೋದು 800 ವರ್ಷಗಳಷ್ಟೇ. ಹಾಗಾಗಿ ಇದು ದೇವಸ್ಥಾನ ಬಂದು ಕಾಡು. ಅವಾಗ ಚೋಳರ ಇದ್ರದ್ದು ಎಲ್ಲ ಲಿಪಿಗಳಿತ್ತು. ಹೌದು, ಚೋಳರ ಪಲ್ಲವದ ಲಿಖಿತ ಇತ್ತು. ಈಗ ಸ್ಟೋನ್ ವಾಶ್ ಆಗಿ ಯಾವುದೂ ಇಲ್ಲ. ಸೊ ಹಾಗಾಗಿ ನಾವೇನು ಹೇಳಕ್ಕಾಗಲ್ಲ. ಬಟ್ ರೈಟಿಂಗ್ ಅಲ್ಲಿ ನಮ್ಗೆ 800 ವರ್ಷಗಳ ಇತಿಹಾಸ. ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ 800 ವರ್ಷದ ಇದು ಮಾಡಿ. ಹೌದು. ಇದು ಲಾಸ್ಟ್ ಗೆ ನೀರ್ ಎರಚ ಇದರಲ್ಲಿ ಮುಗಿದೋಗುತ್ತಲ್ಲ ಸರ್ ಕರ್ಗ ವರ್ಷ ಸರ್? ಅದು ಮುಗಿದು ರಾತ್ರಿಗೆ ತೇರು ಹೊರಡುತ್ತೆ. ದ್ರೌಪದಿ ಮತ್ತೆ ಅರ್ಜುನನ ಇದು ಹೋಗುತ್ತೆ. ಆ ತಾಯಿ ಹೋಗಿ ಎಲ್ಲಾ ಮನೆಗೂ ಪೂಜೆ ಕೊಟ್ಟು ಬರ್ತಾರೆ. ಆ ಪೂಜೆ ಕೊಟ್ಟು ಬಂದ ನಂತರ ನಾವು ಬಾವುಟನ ಇಳಿಸ್ತೀವಿ. ಬಾವುಟ ಇಳಿಸಿದ್ಮೇಲೆ ನಾವು ಕಂಕಣ ಬಿಚ್ಚಿದ ಮೇಲೆ ನಮ್ಗೆ ಹಬ್ಬ ಕ್ಲೋಸ್ ಆಗೋದು. ರಾಜ್ಯದ ಎಲ್ಲಾ ಜನತೆಗೂ ಒಳ್ಳೇದಾಗ್ಲಿ ಒಳಿತಾಗ್ಲಿ ಅಂತ ಇದು ಪ್ರತಿ ವರ್ಷನೂ ಬಹಳ ಐತಿಹಾಸಿಕವಾಗಿ ನಡ್ಕೊಂಡ್ ಬರ್ತಿದೆಯಲ್ಲ. ಖಂಡಿತ ಸರ್. ಆ ತಾಯಿ ಎಲ್ಲರಿಗೂ ಧನ ಧಾನ್ಯ ಸಂಪತ್ತು ಎಲ್ಲ ಕೊಟ್ಟು ಸುಖ ಶಾಂತಿ ನೆಮ್ಮದಿ ಕೊಡ್ಲಿ. ಎಲ್ಲರೂ ಬಂದು ಆ ತಾಯಿ ಆಶೀರ್ವಾದ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳ್ಕೊ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬಂಧುಗಳು, ಬೆಂಗಳೂರು ಕರಗ ಅಂದ್ರೆ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ನಡೀತಿದೆ ಕರಗ. ಈ ಕರಗ ಮುಗಿಯೋವರೆಗೂ ಕೂಡ ಇಲ್ಲಿ ಬಂದಂತ ಭಕ್ತಾದಿಗಳಿಗೆ ಪ್ರಸಾದ ಕೊಡ್ತಾರೆ. ಅಂದ್ರೆ ಹಣ್ಣುಗಳನ್ನು ಕೊಡ್ತಾರೆ. ಇವಾಗ ಸಮ್ಮರ್ ಟೈಮು, ಬೇಸಿಗೆಗಾಲ, ಹಣ್ಣುಗಳನ್ನು ಸಹ ಕೊಡ್ತಾರೆ. ಅದೇ ರೀತಿಯ ಪ್ರಸಾದ ಕೂಡ ಇರುತ್ತೆ ಪ್ರತಿದಿನವೂ ಸಾಕಷ್ಟು ಜನರು ಬರ್ತಾ ಇದ್ದಾರೆ ಭಕ್ತಾದಿಗಳು. ಬೆಳಿಗ್ಗೆಯಿಂದಲೂ ಸಂಜೆವರೆಗೂ ಅಂದ್ರೆ ರಾತ್ರಿ ಎಲ್ಲ ದೇವಸ್ಥಾನದಲ್ಲಿ ಭಕ್ತಾದಿಗಳು ಬರ್ತಾರೆ, ದರ್ಶನವನ್ನು ಪಡಿತಾರೆ. ನೀವು ಕರಗದ ಹುಣ್ಣಿಮೆ ದಿನದಂದು ನಡೆಯುವ ಕರಗವನ್ನು ನೋಡ್ಬೇಕಂತ ಹೇಳಿದ್ರೆ ನನಗೆ ಕಾಮೆಂಟ್ ಮಾಡಿ. ಬಹಳಷ್ಟು ಜನ ಬಯಸಿದ್ರೆ ನಾನು ಅದನ್ನ ವಿಡಿಯೋವನ್ನು ಸಂಪೂರ್ಣವಾಗಿ ಶೂಟ್ ಮಾಡ್ತೀನಿ. ಶೂಟ್ ಮಾಡಿ ನನ್ನ ಚಾನಲ್ ನಲ್ಲಿ ವಿಡಿಯೋವನ್ನು ನಾನು ಹಾಕ್ತೀನಿ. ಅದೇ ರೀತಿ ಬಹಳಷ್ಟು ಜನ ನನಗೆ ನೀವು ಸಪೋರ್ಟ್ ಮಾಡಿ ಕಾಮೆಂಟ್ ಮಾಡಿದ್ರೆ ನಾನು ಆ ವಿಡಿಯೋವನ್ನು ತೆಗೆಯಲು ಪ್ರಯತ್ನ ಪಡ್ತೀನಿ. ಬಂಧುಗಳೇ, ಇಲ್ಲಿ ನೋಡ್ಬೋದು ಎಲ್ಲ ಬಂದಂತ ಭಕ್ತಾದಿಗಳಿಗೂ ಕೂಡ ಇಲ್ಲಿ ಪ್ರಸಾದ ಸಿಗುತ್ತೆ. ತಾವುಗಳು ಸಮಯ ನೀವು ಒಮ್ಮೆ ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಬಂದೋಗಿ. ಬಂಧುಗಳೇ, ನೋಡಿದ್ರಲ್ವಾ ಕರಗ ಧರ್ಮರಾಯ ದೇವಸ್ಥಾನದ್ದು ಬಹಳ ವಿಶೇಷತೆ ಇದೆ. ಬಹಳ ಪುರಾತನ ಕಾಲದಿಂದ ನಡ್ಕೊಂಡ್ ಬರ್ತಿದೆ. ವಿಡಿಯೋ ಎಲ್ಲ ನೋಡಿದ್ರೆ ಇದ್ರ ಬಗ್ಗೆ ಮಾಹಿತಿ ಕೂಡ ಕೊಟ್ಟೆ. ವಿಡಿಯೋ ಚೆನ್ನಾಗಿತ್ತು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ಇನ್ನೊಂದು ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಸಿ ಯು.